ಮೂರು ನೆನಪಿಟ್ಕೊಳ್ರಿ. ಒಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೆ ವಿಚಾರ ಮಾಡೋದಕ್ಕೆ ಮತ್ತು ಒಳ್ಳೆ ಮಾತು ಆಡೋದಕ್ಕೆ ಭಗವಂತ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಮೂರೂ ಕೆಲಸ ಮಾಡಿ ನಾವು ನಮ್ಮ ಜೀವನವನ್ನು ಚಂದಗೊಳಿಸ್ಬೋದು, ಅಂದಗೊಳಿಸ್ಬೋದು. ಶ್ರೀಮಂತರಾಗೋದಕ್ಕೆ ಗುಣದಿಂದ, ಶ್ರೀಮಂತರಾಗೋದಕ್ಕೆ ಆಚಾರದಿಂದ ಎಂಥ ಅವಕಾಶವನ್ನು ಭಗವಂತ ಇಟ್ಟಿದ್ದಾನೆ ಅಂದರೆ, ವಿತೌಟ್ ಎನಿ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ವಿ ಮೇ ಬಿಕಮ್ ರಿಚೆಸ್ಟ್ ಪರ್ಸನ್ಸ್ ಆಫ್ ದ ವರ್ಲ್ಡ್. ಏನೂ ಹಾಕೋದು ಬೇಡ. ಒಳ್ಳೆ ಮಾತಾಡೋದಕ್ಕೆ ಏನಾದರೂ ಖರ್ಚು ಮಾಡಬೇಕೇನು ಹೇಳ್ರಿ? ಒಳ್ಳೆ ಮಾತಾಡೋದಕ್ಕೆ ಏನಾದರೂ ಖರ್ಚಾಗುತ್ತೇನು ಹೇಳಿ? ಇಲ್ಲ. ಒಳ್ಳೆ ವಿಚಾರ ಮಾಡೋದಕ್ಕೆ ಏನಾದರೂ ಖರ್ಚಾಗ್ತದೇನು? ಆಗೋದಿಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೂ ಏನೂ ಖರ್ಚಾಗೋದಿಲ್ಲ. ಏನೂ ಖರ್ಚು ಮಾಡಲಾರದೆ ಎಲ್ಲ ಸಂಪಾದನೆ ಮಾಡೋದಕ್ಕೇನೆ ನಿಜವಾದ ವಿದ್ಯೆ ಅಂತ ಕರೀತಾರೆ. ಅದನ್ನು ಮಾಡೋದನ್ನು ಕಲಿಸೋದಕ್ಕೇನೆ ಧರ್ಮ ಅಂತ ಕರೀತಾರೆ. ಅದಕ್ಕೆ ನಾವು ಏನು ತಿಳುವಳಿಕೆಯನ್ನು ಸಂಪಾದಿಸಬೇಕು ಅಂದರೆ, ದಿನೇ 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 ನಮ್ಮ ಮಾತು, ಕೃತಿ ಮತ್ತು ವಿಚಾರಗಳಲ್ಲಿ ಸೋಸುವಿಕೆ ಪ್ರಾರಂಭ ಆಗಬೇಕು. ಒಂದು ಸ್ವಲ್ಪ ಆದರೂ ಸ್ವಲ್ಪ 100ಕ್ಕೆ 100 ಒಮ್ಮಿಂದ ಒಮ್ಮೆಗೆ ಯಾರೂ ಸುಧಾರಣೆ ಆಗಲಿಕ್ಕೆ ಆಗದೇ ಇರ್ಬೋದು. ಆದರೆ ಪ್ರಯತ್ನ ಪಟ್ಟರೆ 100ಕ್ಕೆ 100 ಎಲ್ಲರೂ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇದೆ. ಪ್ರಯೋಗ ಮಾಡಿ ನೋಡಿ. ಬೇಕಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ಸಂಕಲ್ಪ ಮಾಡಿ, ಇವತ್ತು ನಾನು ಯಾರ ಬಗ್ಗೆನೂ ದುರಾಲೋಚನೆ ಮಾಡಬಾರ್ದು, ಮಾಡೋದಿಲ್ಲ. ನಾನು ಸುಳ್ಳು ಮಾತಾಡೋದಿಲ್ಲ, ಕೆಟ್ಟ ಮಾತಾಡೋದಿಲ್ಲ, ತಪ್ಪಿಯೂ ಈ ಕೈಗಳಿಂದ ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಒಂದು ಸಣ್ಣ ಸಂಕಲ್ಪ ಮಾಡಿ ನೋಡಿ. ಮುಂಜಾನೆ ಎದ್ದ ತಕ್ಷಣ ಸಂಕಲ್ಪಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಸಂಕಲ್ಪದಿಂದಾನೇ ಸಿದ್ಧಿ ಆಗ್ತದೆ. ಮುಂಜಾನೆ ಮಾಡಿದ ಸಂಕಲ್ಪ ಇಡೀ ದಿನ ಆದಮೇಲೆ ರಾತ್ರಿ ಒಮ್ಮೆ ತಪಾಸ್ ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ. ಎಷ್ಟು ನಾನು ಸುಳ್ಳು ಮಾತಾಡಿದೆ, ಎಷ್ಟು ನಾನು ಕೆಟ್ಟ ವಿಚಾರ ಮಾಡಿದೆ, ಏನು ಕೆಟ್ಟ ಕೆಲಸ ಮಾಡಿದೆ ಅಂತ ಒಂದು ಪರೀಕ್ಷೆ ಮಾಡಿ ನೋಡಿ. ನಮ್ಮ ಸರಿ ತಪ್ಪುಗಳ ಲೆಕ್ಕನ ನಾವೇ ಹಾಕೋದಕ್ಕೆ ಚಾಲೂ ಮಾಡಿಬಿಟ್ಟೆವು ಅಂದರೆ ನಾವು ಮಹಾತ್ಮರಾಗೋದ್ರೊಳಗಡೆ ಸಂಶಯನೇ ಇಲ್ಲ. ಹೀಗೆ ನಮ್ಮನ್ನು ನಾವು ತಿದ್ದಿಕೊಂಡು, ನಮ್ಮನ್ನು ನಾವು ತಿಳ್ಕೊಂಡು, ಜೀವನದೊಳಗಡೆ ಪ್ರತಿ ಕ್ಷಣ ಎರಡೆರಡು ಹೆಜ್ಜೆ ಮೇಲೆ ಏರದೇ ಇದ್ದರೆ ಈ ಶ್ರಮ, ಈ ಸಮಯ ದಂಡ ಆಗಿಬಿಡ್ತದೆ. ನಮಗೆ ಸಾವಿರಾರು ವರ್ಷಗಳ ಆಯುಷ್ಯ ಇಲ್ಲ, 16 ವರ್ಷ ಆಯುಷ್ಯ ಇದ್ರೂ ಸಮಯ ಕಳ್ಕೊಂಡು ಪಶ್ಚಾತ್ತಾಪ ಪಡೋದ್ರಲ್ಲಿ ಅರ್ಥ ಇಲ್ಲ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ ಈ ಮಾತು. ನಮಗೆ ಸಾವಿರಾರು ವರ್ಷ ಆಯುಷ್ಯ ಇಲ್ಲ, ನಾವು ಯಾರು ಇಲ್ಲಿ 1000 ವರ್ಷ ಇರೋದಿಲ್ಲ. 16 ವರ್ಷ ಇದ್ರೂ ಸಮಯ ಕಳ್ಕೊಂಡು ಪಶ್ಚಾತ್ತಾಪ ಪಡೋದರಲ್ಲಿ ಅರ್ಥ ಇಲ್ಲ. ಈಗಲೇ ಆನಂದ ಪಟ್ಟು ಬಿಡಬೇಕು, ಈಗಲೇ ಸಂಭ್ರಮ ಪಟ್ಟು ಬಿಡಬೇಕು. ಎಂಥ ಅವಕಾಶ ಇದೆ! ಎಲ್ಲರನ್ನೂ ಪ್ರೀತಿಸೋದಕ್ಕೆ, ಎಲ್ಲರ ಜೊತೆ ಬೆರೆಯೋದಕ್ಕೆ, 4 ಮಂದಿಗೆ ಉಪಕಾರ ಮಾಡೋದಕ್ಕೆ, 4 ಜನರ ಕಣ್ಣೀರು ಒರೆಸೋದಕ್ಕೆ ಇದೊಂದು ಸುವರ್ಣ ಅವಕಾಶ. ನಮ್ಮ ಜೀವನ ಅನ್ನೋದು, ನಮ್ಮ ಬದುಕು ಅನ್ನೋದು ಗಂಧದ ಕೊರಡಿನ ಹಾಗೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಭಗವಂತ ಕೊಟ್ಟಿರುವಂಥ ಒಂದು ಸುವರ್ಣ ಅವಕಾಶ. ಈ ಅವಕಾಶವನ್ನು ಮಹಾತ್ಮರ ಮಾತುಗಳಿಂದ ಶೃಂಗರಿಸಿಕೊಂಡು, ನಮ್ಮನ್ನಾವೇ ತಪಾಸು ಮಾಡಿಕೊಂಡು, ನಮ್ಮನ್ನಾವೇ ತಿದ್ದಿಕೊಂಡು, ತಿಳ್ಕೊಂಡು ಬೆಳೆಯೋ ಪ್ರಯತ್ನ ಮಾಡಿದರೆ ಅದೊಂದು ಕೈಲಾಸ ಸದೃಶ ಜೀವನ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿ, ನೀವೆಲ್ಲರೂ ಪ್ರತಿ ವರ್ಷ ಒಬ್ಬೊಬ್ಬ ಮಹಾತ್ಮರ ಕಡೆಯಿಂದ ಅನೇಕ ವಿಚಾರಗಳನ್ನು ಕೇಳಿದಿರಿ. ಸಾಕಷ್ಟು ವಿಚಾರಗಳೀಗ ನಿಮ್ಮ ತಲೆಯೊಳಗಡೆ ಇದೆ, ಮದ್ದಿದೆ, ಪ್ರಯೋಗ ಮಾಡಬೇಕಷ್ಟೇ. ಮಂತ್ರ ಗೊತ್ತಿದೆ, ಪುರಶ್ಚರಣೆ ಮಾಡಬೇಕಷ್ಟೇ. ದೇವರು ಗೊತ್ತಿದ್ದಾನೆ, ನೆನೀಬೇಕಷ್ಟೇ. ನೆನೆದ್ರೆ, ಪ್ರಯೋಗ ಮಾಡಿದರೆ, ಪುರಶ್ಚರಣೆ ಮಾಡಿದರೆ ಸಿದ್ಧಿ 100ಕ್ಕೆ 100 ಆಗ್ತದೆ.
ಮದ್ದು ಗೊತ್ತಿದ್ದು ನಾವು ಉಪಯೋಗಿಸದಿದ್ರೆ ನಮ್ಮಷ್ಟು ದಡ್ರು ಯಾರು ಇರ್ತಾರೆ ಹೇಳಿ. ಅದಕ್ಕೆ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂದರೆ, ಇದು ಹೊರಗೆ ತೋರಿಸೋದಕ್ಕೆ ಅವಕಾಶ ಇರಲಾರ್ದಂಥ ಕ್ಷೇತ್ರ, ಇದು ಒಳಗೆ ಅನುಭವಿಸೋದಕ್ಕೆ, ಆತ್ಮಾನುಭೂತಿ ಪಡೋದಕ್ಕೆ ಅವಕಾಶ ಇರುವಂಥ ಕ್ಷೇತ್ರ. ಮತ್ತು ಇಲ್ಲಿ ಒಳಗಡೆ ಶುದ್ಧಿ ನಡೀಲಿಲ್ಲ ಅಂದರೆ ಒಳಗಡೆ ಪರಿವರ್ತನೆ ಆಗಲಿಲ್ಲ ಅಂದರೆ ಹೊರಗಡೆ ನಾವು ಏನು ತೋರಿಸಿಕೊಂಡ್ರೂ ಏನೂ ಪ್ರಯೋಜನ ಇಲ್ಲ. ಈಗ ನಾನು ಎಷ್ಟೇ ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಬಂದರೂ ಮನಸ್ಸೊಳಗಡೆ ಕೊಳಕಿತ್ತು ಅಂದರೆ ಬಟ್ಟೆಗೆ ಏನು ಬೆಲೆ ಇದೆ? ಬಟ್ಟೆ ಎಷ್ಟೇ ಕೊಳಕಿದ್ದು ಮನಸ್ಸು ಶುದ್ಧ ಇತ್ತು ಅಂದರೆ ಪ್ರೀತಿ ಅರಳೋದಕ್ಕೆ ನಿಜವಾದ ಆಸ್ಪದ ಸಿಗ್ತದೆ. ಅದಕ್ಕೆ ಧರ್ಮ ಅನ್ನೋದು ಅಂತರಂಗ ಶುದ್ಧಿಯನ್ನು ಅವಲಂಬಿಸಿದೆ. ಹೊರಗಡೆ ಪ್ರಪಂಚದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಒಳಗಡೆಯ ಪ್ರಪಂಚದಲ್ಲಿ ಯಶಸ್ಸನ್ನು ಸಾಧಿಸಲೇಬೇಕು. ಹೊರಗಡೆಯ ಪ್ರಪಂಚದಲ್ಲಿ ಜಯಶಾಲಿ ಆಗಬೇಕಾದ್ರೆ ಒಳಗಡೆ ಪ್ರಪಂಚದಲ್ಲಿ ಜಯ ಸಿಗಲೇಬೇಕು. ಅದನ್ನು ಇಂಗ್ಲಿಷ್ನಲ್ಲಿ ಇಂಟರ್ನಲ್ ಪ್ಯೂರಿಫಿಕೇಶನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಂಟರ್ನಲ್ ಪ್ಯೂರಿಫಿಕೇಶನ್. ಧರ್ಮ ಅನ್ನೋದು ಈಗೇನು 7-8 ದಿನ ಅಪ್ಪಾಜಿಯವ್ರು ಹೇಳಿದಾರಲ್ಲ, ಅವರೆಲ್ಲ ಏನೇನು ಹೇಳ್ತಾ ಇದ್ದಾರಲ್ಲ, ಅದರದ್ದು ಒಟ್ಟು ಮತಿತಾರ್ಥ ಏನು ಅಂದರೆ ಇಂಟರ್ನಲ್ ಪ್ಯೂರಿಫಿಕೇಶನ್, ಒಳಗೆ ಶುಚಿ ಮಾಡಿಕೊಳ್ಳೋದು, ಒಳಗೆ ಸ್ವಚ್ಛ ಮಾಡಿಕೊಳ್ಳೋದು. ಒಳಗೆ ಸ್ವಚ್ಛ ಆಗಲಿಲ್ಲ, ಹೊರಗೆ ಎಷ್ಟೇ ಸ್ವಚ್ಛ ಇದ್ರೂ ಪ್ರಯೋಜನ ಇಲ್ಲ. ಹೊರಗೆ ಸ್ವಚ್ಛ ಇಲ್ಲ, ಒಳಗೆ ಸ್ವಚ್ಛ ಇದ್ರೂ ನಡೀತದೆ. ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಹೃದಯಗಳನ್ನು, ನಮ್ಮ ಭಾವಗಳನ್ನು ಶುದ್ಧ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಅದು ಸತ್ಯ ಶಿವರಾತ್ರಿ, ನಿಜ ಶಿವರಾತ್ರಿ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ, ಪ್ರತಿ ವರ್ಷವೂ ಇಲ್ಲಿ ಈ ಜ್ಞಾನ ಯಜ್ಞ ನಡೆದೇ ಇದೆ. ಇದು ಹೀಗೆ ನಿರಂತರವಾಗಿ ನಡೀಲಿ, ವಿದಾಯಕವಾಗಿ ನಡೀಲಿ, ಸಮಾಜಮುಖಿಯಾಗಿ ನಡೀಲಿ, ಶಿಕ್ಷಣಮುಖಿಯಾಗಿ ನಡೀಲಿ ಅಂತ ಆಶಿಸಿ, ಈ ವರ್ಷ ನಾನು ಆರಂಭದಲ್ಲಿ ಹೇಳಿದಾಗೆ ನಮ್ಮೆಲ್ಲರ ಭಾಗ್ಯ ಪೂಜ್ಯಪಾದ ಅಪ್ಪಾಜಿಯವರು ಭಾಳ ಬೇಡಿಕೆ ಇದೆ ಅವರಿಗೆ. ನೀವು ಯಾವಾಗ ಕೇಳಿದರೂ ಅವ್ರದ್ದು ಎಲ್ಲಾದರೂ ಒಂದು ಊರಲ್ಲಿ ಪ್ರವಚನ ಚಾಲು ಇದ್ದೇ ಇರ್ತದೆ. ಅವರು ಹೇಳುವ ರೀತಿಯಿಂದ ಮತ್ತು ಅವರು ಹೇಳುವ ವಿಷಯಗಳಿಂದ ಜನ ಆಕರ್ಷಿತರಾಗಿದ್ದಾರೆ. ಎಷ್ಟು ಅಸ್ಖಲಿತವಾಗಿ ಕನ್ನಡವನ್ನು ಅವರು ಪ್ರಯೋಗ ಮಾಡ್ತಾರೆ ಮತ್ತು ಸ್ವತಃ ಅಧ್ಯಯನಶೀಲರು. ವಚನಗಳ ಮೇಲೆ ಅವರಿಗೆ ಮಾಸ್ಟ್ರಿ ಇದೆ. ಹಿಂದೆ ಒಂದು 4-6 ವರ್ಷದ ಹಿಂದೆ ಹಾರೂಗೇರಿಯ ಶರಣ ವಿಚಾರ ವಾಹಿನಿಯಲ್ಲಿ 11 ದಿನಗಳ ಕಾಲ ಅವರ ಪ್ರವಚನ ಇತ್ತು. ನಾನೊಂದು 6-7 ದಿನ ನಿರಂತರವಾಗಿ ಅದನ್ನು ನೋಡಿದ್ದೆ. ಆಮೇಲೆ ಗದಗ್ ಡಂಬಳ ಮಠ ಏನಿದೆ, ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಸ್ಥಳ, ಅಲ್ಲಿ 1 ತಿಂಗಳುಗಳ ಕಾಲ ಪೂಜ್ಯ ಅಪ್ಪಾಜಿಯವರ ಪ್ರವಚನ ಇತ್ತು. ಧಾರವಾಡದ ಮುರುಘಾ ಮಠದಲ್ಲಿ ಪೂಜ್ಯ ಅಪ್ಪಾಜಿಯವ್ರದ್ದು 1 ತಿಂಗಳುಗಳ ಕಾಲ ಪ್ರವಚನ ಇತ್ತು. ಅಥಣಿಯ ಸತ್ತಿ ಮಠದೊಳಗಡೆ ಅಲ್ಲಿ ಅಪ್ಪಾಜಿಯವ್ರ ಬಹುತೇಕ ಹಿಂದಿನ ಶಿವರಾತ್ರಿ ಒಳಗಡೆ ಅಲ್ಲೇ ಇತ್ತು ಅವ್ರ ಪ್ರವಚನ. ಹೀಗೆ ನಾಡಿನ ಬೇರೆ ಬೇರೆ ಕಡೆ ಮೂಲೆ ಮೂಲೆಯಲ್ಲಿ ಅವರ ಪ್ರವಚನ ನಡೀತದೆ. ಅಂಥ ಪೂಜ್ಯಪಾದರು ಈ ಸಣ್ಣ ಊರಿನ ಮೇಲೆ ಪ್ರೇಮವನ್ನು ಇಟ್ಟು ದಯಪಾಲಿಸಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪೂಜ್ಯ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಆಶಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.